ಕೆಲವೊಮ್ಮೆ ಬೇರೆಯವರೇ ನಮ್ಮ ಸಾಧನೆಗೆ ನಮ್ಮ ಸಕ್ಸಸ್ಗೆ ಮುಳ್ಳಾಗ್ತಾರೆ. ಇದನ್ನು ಹೇಗೋ ನಿಭಾಯಿಸ್ಕೊಂಡು ನಮ್ಮ ಗುರಿನ ನಾವು ತಲುಪೋದು. ನಮ್ಮಲ್ಲಿರ್ತಕ್ಕಂತಹ ಕೆಲವೊಂದು ಕೆಟ್ಟ ಅನಾರೋಗ್ಯಕರ ಚಟುವಟಿಕೆ ಅಭ್ಯಾಸಗಳಿಂದ ನಮ್ಮ ಪ್ರಗತಿಗೆ ಮುಳ್ಳಾದರೆ ಇದನ್ನು ಯಾರೂ ಸರಿಪಡಿಸೋದಕ್ಕೆ ಮುಂದೆ ಬರಲ್ಲ. ಇದನ್ನು ನಾವೇ ಸರಿಪಡಿಸ್ಕೊಂಡು ಹೋಗಬೇಕಾಗುತ್ತೆ. ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶೋಧ ಆರ್. ಸ್ನೇಹಿತರೆ, ಇವತ್ತು ನಮ್ಮ ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂತ ಅಂದರೆ ನಮ್ಮಲ್ಲಿರ್ತಕ್ಕಂತಹ ಕೆಲವೊಂದು ಕೆಟ್ಟ ಕೆಟ್ಟ ಅಭ್ಯಾಸಗಳನ್ನ ಬಿಡಬೇಕು. ಬಿಟ್ಟರೆ ಎಲ್ಲ ಯಶಸ್ಸು ನಮ್ಮದಾಗುತ್ತೆ ಅಂತ ಹೇಳ್ತಾ ಯಾವ್ಯಾವೆಲ್ಲ ನಮ್ಮಲ್ಲಿ ಕೆಟ್ಟ ಅಭ್ಯಾಸಗಳಿದ್ದಾವೆ ಅನ್ನೋದನ್ನು ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ದಯವಿಟ್ಟು ಒಳ್ಳೆ ಯೂಸ್ಫುಲ್ ಇನ್ಫಾರ್ಮೇಷನ್, ಯೂನಿಕ್ ಆಗಿದೆ, ದಯವಿಟ್ಟು ಇಂಟ್ರೆಸ್ಟ್ ಆಗಿದೆ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಯಾಕಂದರೆ ವಿಡಿಯೋ ಸ್ಕಿಪ್ ಮಾಡ್ತು ಅಂದರೆ ನಾನು ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೀನಿ, ಅರ್ಥ ಆಗಲ್ಲ. ಮಧ್ಯದಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಫ್ಲಾಶ್ ಆಯಿತು ಅಂದರೂ ಕೂಡ ಅವಾಗ ಹೇಳ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ಹಾಗೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ, ಮತ್ತು ವಿಡಿಯೋ ನೋಡ್ತೀರಾ ದಯವಿಟ್ಟು ಐ ಆಮ್ ಹಂಬಲ್ ರಿಕ್ವೆಸ್ಟ್, ನಾನು ಆಗ್ತಕ್ಕಂಥ ಒಳ್ಳೊಳ್ಳೆ ಮಾಹಿತಿ ನಿಮಗೆ ಬಂದು ತಲುಪಲ್ಲ. ಸಬ್ಸ್ಕ್ರೈಬ್ ಆಗದೆ ಯಾರು ವಿಡಿಯೋ ನೋಡಬೇಡಿ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಲೆಟ್ಸ್ ಕಮ್ ಡಿಯರ್ ಫ್ರೆಂಡ್ಸ್. ಸೊ ಈ ಸಕ್ಸಸ್ ಮಾಡೋದಕ್ಕೆ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಹವ್ಯಾಸದಲ್ಲಿ ಫಸ್ಟ್ ಒಂದು ಬಂದು, ಅವರು ಹಂಗಿದ್ದಾರೆ ನಾವು ಹಿಂಗಿದ್ದೀವಿ, ಅವ್ರು ಅಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ನಾವು ಇಷ್ಟೇ ಇದ್ದೀವಿ, ಅವ್ರು ಹಂಗಿದ್ದಾರೆ ನಾವು ಯಾಕೆ ಹೀಗೆ ಇತರರ ಬಗ್ಗೆ ನಿಮ್ಮನ್ನು ಹೋಲಿಕೆ ಮಾಡ್ತಾ ನಿಮ್ಮ ಸಾಧನೆಯನ್ನು, ನಿಮ್ಮ ಮಾಡ್ತಕ್ಕಂಥ ಕೆಲಸಗಳನ್ನು ಆನಂದಿಸುವ ಬದಲು ಇದರ ಕಡೆ ಆದ್ಯತೆಯನ್ನು ಕೊಡ್ತೀರಾ. ಹಾಗಾಗಿ ಹೋಲಿಕೆ ಮಾಡಿಕೊಳ್ಳದೆ ಕೃತಜ್ಞತೆಯನ್ನು ಸಲ್ಲಿಸೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಜೀವನದಲ್ಲಿ ಸಿಕ್ಕಂತಹ ವಿಷಯಗಳ ಬಗ್ಗೆ ಸಂಭ್ರಮಿಸಿ. ಈ ಬದಲಾವಣೆ ನಿಮ್ಮ ಸ್ವಯಂ ಬೆಳವಣಿಗೆಗೆ, ನಿಮ್ಮ ಸಾಧನೆ ಗುರಿಗೆ ಸಹಾಯ ಮಾಡುತ್ತೆ. ಈ ಸೆಕೆಂಡ್ ಕೆಟ್ಟ ಹವ್ಯಾಸ ಏನಂತ ಅಂದರೆ ಕಂಫರ್ಟ್ ಝೋನ್ನಲ್ಲಿರೋದು. ಅಂದರೆ ಕಂಫರ್ಟ್ ಆಗಿರ್ತಕ್ಕಂಥ ಆರಾಮ್ ಒಂದು ವಲಯದಲ್ಲಿರೋದು. ಇದು ಸುರಕ್ಷಿತ ಆದರೂ ಕೂಡ ನಿಮ್ಮ ಸಾಧನೆಯ ಗುರಿಯನ್ನು ತಲುಪೋದಕ್ಕೆ ಅಡ್ಡಿ ಮಾಡಿಸುತ್ತೆ. ನಿಮ್ಮ ಕನಸು ಆಸೆಗಳನ್ನು ಈಡೇರಿಸಲು ಕಟ್ಟಿ ಹಾಕುತ್ತೆ ಇದು. ಸೊ ಇದನ್ನು ರಿಸ್ಕ್ ತೆಗೆದುಕೊಳ್ಳದೆ ನಿಮ್ಮದೇ ಆದಂತಹ ಕಂಫರ್ಟ್ ಝೋನಲ್ಲಿರ್ತಕ್ಕಂಥದ್ದು. ಇದನ್ನು ಬಿಟ್ಟು ಹೊರಗೆ ಬಂತ ಅಂದರೆ ಏನಾದರೂ ಆಗಲಿ, ನಾನು ಏನಾದರೂ ಒಂದು ಮಾಡ್ತೀನಿ, ಅದು ಏನಾದರೂ ಒಂದು ಆಗಲಿ, ನಾನು ಮಾಡಿರ್ತೀನಿ ಅಂತ ಮೈಗೂಡಿ ಹೊರ ಬನ್ನಿ. ಗುರಿ ಸಾಧನೆಗೆ ಏನು ಬೇಕೋ ಅದನ್ನೆಲ್ಲ ಮಾಡೋದಕ್ಕೆ, ಆ ಕೆಲಸಕ್ಕೆ ಮುಂದಾಗಿ ಎಲ್ಲ ಯಶಸ್ಸು ಕೂಡ ನಿಮ್ಮದಾಗುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ಏನಂತಂದರೆ ಗುರಿಗಳನ್ನು ಬಿಟ್ಟು ಕೊಡುವುದು. ಅಂದರೆ ಈ ಹಲವರು ಸೋಲಿಗೆ ಹೆದರಿ ತಮ್ಮ ಆಸೆ ಕನಸುಗಳನ್ನು ನಡುನೀರಲ್ಲಿ ಎಳ್ಳು ನೀರು ಬಿಡ್ತಾರಲ್ಲ, ಹಾಗೆ ಬಿಟ್ಬಿಡ್ತಾರೆ. ಇದು ಹೇಡಿಗಳ ಕೆಲಸವಲ್ಲದೆ ಮತ್ತೇನೂ ಅಲ್ಲ. ಯಶಸ್ಸು ಪಡೆಯಲು ಈ ಒಂದು ಗುರಿಯನ್ನು, ಈ ಒಂದು ಅಭ್ಯಾಸವನ್ನು ಬಿಡಿ. ಒಂದು ಗುರಿ ಅಥವಾ ಯೋಜನೆಗೆ ಬದ್ಧರಾಗಿ. ಈ ಬದ್ಧತೆಯು ಹೊಣೆಗಾರಿಕೆಯನ್ನು ಸೃಷ್ಟಿಸುತ್ತದೆ. ಇದೆಲ್ಲ ಬದಲಾವಣೆಗಳು ನಿಮ್ಮ ಸಾಧನೆಯತ್ತ ತಗೊಂಡು ಹೋಗುತ್ತೆ. ನೆಕ್ಸ್ಟ್ ಒಂದು ಬಂದು ಫೋನ್ ಚಟ. ಈ ಫೋನ್ ಅನ್ನೋದು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿದೆ. ಈ ಫೋನ್ ಅದೇ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ಈ ಫೋನ್ ಇಲ್ಲದೇ ಜೀವನನೇ ಇಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ನಾವಿದ್ದೀವಿ. ಈ ಫೋನ್ ಅನ್ನೋದು ನಿಮ್ಮ ಸಮಯ ಮತ್ತು ಮನಸ್ಥಿತಿಯನ್ನು ಹಾಳು ಮಾಡುತ್ತೆ. ಹಾಗೆ ನಿಮ್ಮ ಫೋನ್ಗೆ ದಾಸರಾಗದೆ ಎಷ್ಟು ಲಿಮಿಟ್ ಬೇಕೋ, ಒಳ್ಳೆಯ ಸಂಗತಿಯನ್ನು ಆರಿಸಿ ಫೋನ್ಗೆ ದಾಸರಾಗದೆ ಒಂದು ಲಿಮಿಟಲ್ಲಿ ಇದ್ದರೆ ನಿಮ್ಮ ಆಸೆ ಕನಸುಗಳಿಗೆ ಸಮಯ ಉಳಿಯುತ್ತೆ. ನೀವು ಏನು ಕೆಲಸನ ಕೈಗೊಳ್ಳಬೇಕು ಅನ್ನೋದಕ್ಕೆ ಒಂದು ಟೈಮ್ ಇರುತ್ತೆ, ಒಂದು ಚಾರ್ಟ್ ಸಿಗುತ್ತೆ. ನೆಕ್ಸ್ಟ್ ಬಂದು ಮಲ್ಟಿ ಟಾಸ್ಕಿಂಗ್. ಅಂದರೆ ಈ ಬಹುಕಾರ್ಯವು ಪರಿಣಾಮಕಾರಿಯಾಗಿ ಕೂಡ ಕಾಣಬಹುದು, ಆದರೆ ಸಾಮಾನ್ಯವಾಗಿ ಉತ್ಪಾದಕತೆ ಕಡಿಮೆ ಗುಣಮಟ್ಟವನ್ನು ಕೆಲಸವನ್ನು ಕಾರ್ಯನಿರ್ವಹಿಸುತ್ತೆ. ನಿಮ್ಮ ಗಮನವನ್ನು ಬೇರೆ ಕಡೆ ಎಲ್ಲೂ ಕೊಡದೆ ಹಲವಾರು ಕೆಲಸದ ಕಡೆ ಕೊಟ್ಟಾಗ ಆ ಕೆಲಸಗಳನ್ನು ಅರ್ಧದಲ್ಲೇ ಕೈ ಬಿಡ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ನಿಮ್ಮ ಸಮಯವನ್ನು ಒಂದ ಕೆಲಸನತ್ತೆ ಗಮನ ಹರಿಸಿ ನೀವು ಆ ಕೆಲಸದತ್ತ, ಆ ಗುರಿಯತ್ತ ಹೋದಾಗ ಮಾತ್ರ ನಿಮ್ಮ ಯಶಸ್ಸು ಅನ್ನೋದು ನಿಮ್ಮದಾಗತ್ತೆ. ಈ ಕೇಂದ್ರೀಕೃತ ವಿಧಾನವು ನಮ್ಮ ಕೆಲಸದ ಪ್ರಜ್ಞೆ ಮತ್ತು ಕಾರ್ಯವನ್ನು ಒಂದೇ ಸಮನಾಗಿ ಇರಲು ಪ್ರಯತ್ನ ಮಾಡುತ್ತೆ. ನೆಕ್ಸ್ಟು ಹವ್ಯಾಸ ಬಂದು ಗೊಂದಲಗಳು. ಈ ವೇಗದ ಜಗತ್ತಿನಲ್ಲಿ ಈ ಗೊಂದಲಗಳು ಹೇರಳವಾಗಿವೆ. ಈ ಗೊಂದಲಗಳಲ್ಲಿ ನಮ್ಮ ಜೀವನದ ಪರಿಪೂರ್ಣತೆಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ.
ಇದು ಸಹಜವಾಗಿಯೇ ನಮ್ಮ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತೆ. ಇದರಿಂದ ಹೊರಗೆ ಬನ್ನಿ. ಅಂದರೆ ಇದರದೆಲ್ಲಿಂದ ಯಾವುದೇ ಮನಸ್ಸನ್ನು ಗೊಂದಲ ಮಾಡ್ಕೊಳ್ಳದೆ ಫ್ರೀ ಮಾಡಿಕೊಂಡು ಇದರಿಂದ ಮುಕ್ತರಾಗಿ ಒಂದು ವಿಷಯದ ಬಗ್ಗೆ ಕ್ಲಿಯಾರಿಟಿ ತಗೊಂಡಾಗ ನಿಮ್ಮ ಯಶಸ್ಸು ನಿಮ್ಮದಾಗುತ್ತೆ. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಒನ್ ಏನಂತ ಅಂದರೆ ಒಳ್ಳೆಯ ಸಮಯಕ್ಕಾಗಿ ಕಾಯ್ತಕ್ಕಂತಹದ್ದು. ಅಂದರೆ ಈ ಸಮಯ ಅನ್ನೋದು ಎಲ್ಲೂ ಕೂಡ ನಿಲ್ಲಲ್ಲ, ನಡೀತಾನೇ ಇರುತ್ತೆ. ಹಾಗಾಗಿ ಈ ಸಮಯವನ್ನು ಕಾಯ್ದೆ ಸಿಕ್ಕ ಸಮಯದಲ್ಲೇ ನಮ್ಮ ಕೆಲಸವನ್ನು ಮಾಡಬೇಕು. ಸೊ ಒಳ್ಳೆಯ ಸಮಯವನ್ನು ಕಾಯ್ತಾ ಕೂತ್ಕೊಂಡ್ರೆ ನಾವು ಒಳ್ಳೆಯ ಸಮಯ ಬರಲಿ ಅಂತ ಇರೋ ಸಮಯದಲ್ಲೇ ನಮಗೆ ಸಿಗ್ತಕ್ಕಂತಹ ಅವಕಾಶಗಳು ಮಿಸ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಅದಕ್ಕಾಗಿ ಒಳ್ಳೆಯ ಸಮಯವನ್ನು ಕಾಯದೆ ನಿಮ್ಮ ಕೆಲಸವನ್ನು ಶುರು ಮಾಡಿ. ತದನಂತರ ಈ ಪಕ್ವತೆಯನ್ನು ಪಾಲಿಸ್ತಾ ಹೋಗಿ. ಪಕ್ವತೆಯಿಂದ ನಿಮ್ಮ ಜೀವನವನ್ನು ಒಂದು ಒಳ್ಳೆಯ ರೀತಿ ನಡೆಸ್ಕೊಳ್ತಾ ಹೋಗಿ. ಹೇಳ್ತಕ್ಕಂತಹ ಈ ಅನಾರೋಗ್ಯಕ ಚಟುವಟಿಕೆಗಳಿಂದ ನಮ್ಮ ಯಶಸ್ಸನ್ನು ಹಿಂದೆ ಹಾಕ್ತಾ ಇದ್ದೀವಿ. ಇದಷ್ಟು ಮಾಹಿತಿನ ನೀವು ತಲೆಯಲ್ಲಿ ಇಟ್ಕೊಂಡು ಒಂದು ಒಳ್ಳೆಯ ರೀತಿ ಜೀವನದಲ್ಲಿ ನಾವು ಮಾಡ್ತಕ್ಕಂಥ ಒಂದು ಯಶಸ್ಸಿನ ಬಗ್ಗೆ ಗಮನ ಕೊಡ್ತಾ ಹೋದರೆ ಖಂಡಿತವಾಗಿಯೂ ಕೂಡ ನಾವು ಯಾವುದೇ ರೀತಿ ಕೆಲಸ ಮಾಡಿದ್ರೂ ಕೂಡ ಅದು ಯಶಸ್ಸಾಗೋದು ಶತಸಿದ್ಧ. ಸ್ನೇಹಿತರೆ ಹೇಳಿದ್ದಾರೆ, ನಾವು ಮಾಡಿದಂತಹ ಕಷ್ಟಕ್ಕೆ ಪ್ರತಿಫಲ ಕಟ್ಟಿಟ್ಟ ಬುದ್ಧಿ. ನಾವು ಕಷ್ಟ ಆಗುತ್ತೆ, ಕಷ್ಟಪಡ್ದೇನೆ ಏನೂ ಸಿಗಲ್ಲ. ಇಲ್ಲಿ ಬಂದಿರೋದು ಮನುಷ್ಯ ಜನ್ಮ. ಹಾಗೆ ಕಷ್ಟದಿಂದನೇ ಹುಟ್ಟಿರ್ತಾನಲ್ವ ಒಂದು ತಾಯಿ. ಹೇಗೆ ಜನ್ಮ ನೀಡ್ತಾಳೆ, ಎಷ್ಟು ಕಷ್ಟದಿಂದ ಜನ್ಮ ನೀಡ್ತಾಳಲ್ವ, ಹಾಗೆ ನಾವೇನೋ ಮಾಡ್ತಕ್ಕಂಥ ಕೆಲಸನೂ ಕೂಡ ನಾವು ಕಷ್ಟಪಟ್ಟರೆ ಅದಕ್ಕೆ ಫಲ ಸಿಗೋದು ಅಂತ ಹೇಳ್ತಾ, ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದೊಂದು ಹೊಸದೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಜೈ ಹಿಂದ್, ಜೈ ಭಾರತ್.